ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಓಜಿ ಪ್ರೀಮಿಯರ್ ಶೋ ನೋಡ್ಕೊ ಬಂದಿದೀವಿ. ನಮ್ ಲೈಟ್ ಯಾಕೆ ಕುಣಿತಾ ಇದೆ, ಯಾಕಂತ ಗೊತ್ತಿಲ್ವೇ? ಚಾರ್ಜ್ ಕಡಿಮೆ ಆಗಿದೆ ಅನ್ಸುತ್ತೆ. ಇಟ್ಸ್ ಓಕೆ. ಓಜಿ ಪ್ರೀಮಿಯರ್ ಶೋ ನೋಡ್ಕೊ ಬಂದಿದೀವಿ. ಈಗ ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಮ್ಮ ಪ್ರಶಾಂತ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗ್ ಅನ್ಸುತ್ತೆ. ಹೇಳ್ಬೇಕಂದ್ರೆ ಫಿಲಿಮ್ ನೋಡಿ ಬಂದಿದ್ಮೇಲೆ ನಾವು ಪ್ರೀಮಿಯರ್ಸ್ ನೋಡಿ ಬಂದಿದ್ವಿ. ನಾವು 3 ಜನ ಆ್ಯಕ್ಚುಲಿ ನೈಟ್ ಶೋ ಹಾಕಿದ್ರು 1 day ಬಿಫೋರ್ ದ ರಿಲೀಸ್. ಆ ಹೈಪ್, ಆ ಫ್ಯಾನ್ಸ್, ಆ ಸುಜಿತ್ ತೀಸಿನ ವಿಧಾನ ಪ್ರೂವ್ಸ್ ದಿಸ್ ಫಿಲಿಮ್ ಪ್ರೂವ್ಸ್ ದಟ್ ಸುಜಿತ್ ಈಸ್ ಎ ಕಲ್ಟ್ ಆ್ಯಂಡ್ ಡೈ ಹಾರ್ಡ್ ಫ್ಯಾನ್ ಆಫ್ ಪವನ್ ಕಲ್ಯಾಣ್. ಆ್ಯಕ್ಚುಲಿ ಅದು ಪ್ರೀಮಿಯರು ನೋಡೋಣ ಅಂತ ಇದೆ. ಲಾಸ್ಟ್ ಮಿನಿಟಲ್ಲಿ ಲೈಕ್ ಒಂದಿನ ಮುಂಚೆ ಎಷ್ಟು ರಿಲೀಸ್ ಮಾಡಿದೆವು ಪ್ರೀಮಿಯರ್ಸ್ ಎಲ್ಲ ನಾವೆಲ್ಲ ಬುಕ್ ಮಾಡಿ ಹೋಗಿದೆ. ಲೈಕ್ ಹೆಂಗಿರುತ್ತೆ ಅಂತ ಲೈಕ್ ಟ್ರೈಲರು ನಿನ್ನೆ ಬಿಟ್ಟಿದೆ, ಅದು ಒಂದಿನ ಅಷ್ಟೇ. ಬಟ್ ಅದರಲ್ಲೂ ಎಲ್ಲ ಬುಕ್ ಆಗಿದೆ, ಎಲ್ಲ ಹೈಪ್ ಇದೆ. ನಾನು ಥಿಯೇಟ್ರಿಗೆ ಹೋಗಿದೆ, ಅಲ್ಲಿ ಫುಲ್ಲು ಸೆಲೆಬ್ರೇಷನ್ಸ್ ಮಾಡ್ತಾವ್ರೆ. ಅದು ಲೈಕ್ ಜನ ಜಾಸ್ತಿ ಇದ್ದಾರೆ, ಎಲ್ಲರೂ ಯಾವುದೋ ಯೂನಿಫಾರ್ಮ್ ಥರ ಓಜಿ ಶರ್ಟ್ಸು, ಓಜಿ ಬ್ಯಾಂಡ್ಸು ಎಲ್ಲ ಇದೇ ಹೈಪಲ್ಲಿದೆ. ಮೂವಿ ಸ್ಟಾರ್ಟ್ ಆಗಿದೆ, ಲೈಕ್ ಇನ್ನು ಸ್ಟಾರ್ಟ್ ಆಗಿದೆ ತಕ್ಷಣ ಲೈಕ್ ಫಸ್ಟು ಅವ್ರ ಹೆಸರು ಬರಬೇಕು. ಅದು ಹೆಸರು ಇದೆ, ಆ ಇಂಟ್ರೋ ಇದೆ ಅಲ್ವಾ, ಆ ಇಂಟ್ರೋ ನೋಡೋಕ್ಕೆ ಲೈಕ್ ನೋಡಿದರೆ ಲೈಕ್ ಏನೋ ಲೈಕ್ ಥಿಯೇಟ್ರಲ್ಲಿ ಲೈಕ್ 300 ಮೆಂಬರ್ಸ್ ಇದ್ದಾರೆ, 100 ಮೆಂಬರ್ಸ್ ಮುಂಚೆ ಇದ್ದಾರೆ ಸ್ಕ್ರೀನ್ ಮುಂಚೆ. ಲೈಕ್ 2.5 ಗಂಟೆ 100 ಜನ ಅಲ್ಲೇ ಇದ್ದಾರೆ. ಅಲ್ಲಿಂದನೇ ಮೂವಿ ನೋಡ್ತಾವ್ರೆ, ಅಲ್ಲಿಂದನೇ ಎಂಜಾಯ್ ಮಾಡ್ತಾವ್ರೆ. ಅದೆಲ್ಲ ಇವರು ನೋಡಿದ್ರು ನಿಮ್ಗೆ ಅದು ವಿಡಿಯೋನು ಮಿಡಲಲ್ಲಿ ಹಾಕ್ತೀವಿ. ವಿಡಿಯೋ ಸ್ನ್ಯಾಪ್ಸನ್ನು ಹಾಕ್ತೀವಿ. ಕೆಲವು ವಿಡಿಯೋಸ್ನ ರೆಕಾರ್ಡ್ ಮಾಡಿದ್ದೀವಿ, ಬಟ್ ನಾಟ್ ಫಿಲಿಮ್, ಜಸ್ಟ್ ಫ್ಯಾನ್ಸ್ ರಿಯಾಕ್ಷನ್ ವಿಡಿಯೋ ಅಷ್ಟೇ. ಥಿಯೇಟ್ರಿಗೆ ಎಂಟ್ರಿ ಆಗೋಷ್ಟೊತ್ತಿಗೆ ಸೆಲೆಬ್ರೇಷನ್ ಸ್ಟಾರ್ಟ್. ಹೆಸರು ಬಂದ್ರೆ ಅದು ನೆಕ್ಸ್ಟ್ ಡೈರೆಕ್ಟರ್ ಹೆಸರು ಬಂದ್ರು, ಪ್ರೊಡ್ಯೂಸರ್ ಹೆಸರು ಬಂದ್ರು, ಎಲ್ಲದಕ್ಕೂ ಶೌಟ್ ಔಟ್ ಹೆವಿ ಇತ್ತು. ಮಾತ್ರ ಮೂವಿ ಅಂತೂ ನೋಡಕ್ಕಾಗ್ಲಿಲ್ಲ ಪಕ್ಕ. ಅದು గలాటగే చెప్పాలంటే వీరు వచ్చింది ఫస్ట్ డే ఫస్ట్ షో కూడా ఏ ఫిలిం పోలేదు, ఇదే ఫస్ట్ ప్రీమియర్ షో కదా. ಅದು ಎಕ್ಸ್ಪೀರಿಯನ್ಸ್ ನೀವೇ ಹೇಳ್ಬೇಕು ಚೆನ್ನಾಗಿ, ನಮ್ಗಿಂತ ಜಾಸ್ತಿ. ನಮ್ಗೇನೋ ನಾರ್ಮಲ್ ಆಗಿ ಯಾವಾಗಲೂ ಪ್ರೀಮಿಯರ್ಸ್ ಹೋಗ್ತೀವಿ. ನಮಗೇನು ನೀವ್ ಹೇಳ್ಬೇಕು ನಿಮ್ ರಿಯಾಕ್ಷನ್. ಅದು ಅದೆಲ್ಲ ತಲೆ ಮೇಲೆ ನಾವು ಹೇಳ್ತಿದೀವಿ. ಅದು ನಾವು ಹೆಂಗೋ ಅಂತ ಲೈಕ್ ಮೂವಿ ಸ್ಟಾರ್ಟ್ ಆದ ನಿಂಚ ಹೈಪ್ ಲೈಕ್ ಸೀನ್ಸ್, ಯಾವ ಸೀನ್ಸ್ ಇದೆಯೋ ಅದೆಲ್ಲ ಹೋಗೋಣ. ಫಸ್ಟ್ ಅವ್ರ ಇಂಟ್ರೋ ಹೆಂಗಿದೆ ಲೈಕ್ ಅದು ಆಕ್ಚುಲಿ ನಿಮಗೆ ಮೂವಿ ಸ್ಟಾರ್ಟ್ ಆಗಲಿಂದ ಎಂಡಿಂಗ್ ತನಕ ಒಂಥರ ಇಂಟ್ರೋನೇ ಇದೆ. ಅದು ಆಕ್ಚುಲಿ ಮೂವಿ ಸ್ಟಾರ್ಟ್ ಆದ 15 ನಿಮಿಷ 20 ನಿಮಿಷ ಟೈಮಲ್ಲಿ ಬಂದವನು ಅವನು ಎಂಟ್ರಿ. ಅವಾಗಿಂದ ಚೈಲ್ಡ್ ಸ್ಟೋರಿ ನಡೀತಾ ಇದೆ. ಚೈಲ್ಡ್ ಅಲ್ಲೂ ಒಂದು ಇಂಟ್ರೋ, ಆಮೇಲೆ ಒಂದು 15-16 ಏಜ್ ಅಲ್ಲಿ ಒಂದು ಇಂಟ್ರೋ, ಆಮೇಲೆ 25 ಏಜ್ ಅಲ್ಲಿ ಒಂದು ಇಂಟ್ರೋ. బట్ ఆ హైప్ తో పాటు ఆ బీజిఎం మ్యాచ్ చాలా అద్భుతంగా చేశారు. తమన్ చాలా బాగా చేశారు. ఆ డైరెక్టర్ సుజీత్ ఒక విజన్ ని ఆ పవన్ కళ్యాణ్ ఎలా అనుకున్నారు, దానికి సరిపడా మ్యూజిక్ దానికన్నా ఎక్కువగానే ఇచ్చినారు. ತಮ್ಮನ ಐತೆ ಮ್ಯೂಸಿಕ್ ಸರಿಯಾಗಿ ಕೊಟ್ಟಿದ್ದಾರೆ, ಕಿವಿಯೆಲ್ಲ ನೋವು ಬಂದೋಯ್ತು. ಆ ರೇಂಜಲ್ಲಿ ಕೊಟ್ಟಿದ್ದಾರೆ ಮ್ಯೂಸಿಕ್, ಅದರಲ್ಲಿ ಏನೋ ಒಂದು ಮಾತಿಲ್ಲ. ಲೈಕ್ ಇನ್ನ ಲೈಕ್ ಅದು ರಿಯಾಕ್ಷನು ಲೈಕ್ ಆ್ಯಕ್ಚುಲಿ ಅದು ಸೀನ್ ಎಲ್ಲ ಲೈಕ್ ಅವರು ಆಲ್ರೆಡಿ 15 ಲೈಕ್ ಇನ್ನ ಸ್ಟೋರಿ ಇದೆ. ಲೈಕ್ ಮಿಡಲಲ್ಲಿ ಲೈಕ್ ನಿನ್ಗೆ ಏನಂದರೆ ಅವರು ಬಿಟ್ಟು ಹೋದ್ರು, ಅದಲ್ಲ ಬಿಟ್ಟು ಹೋದ್ರು ಲೈಕ್ ಹೆಂಗೆ ಬರ್ತಾರೋ ಅದಂಥ ಸ್ಟೋರಿ ಒಂದು ಚೆನ್ನಾಗಿ ಮಾಡಿದಾನೆ. ಈಗ ಇಂಟರ್ವೆಲ್ ಬ್ಯಾಂಗ್ ಅಂದರೆ ಅದು ಆ್ಯಕ್ಚುಲಿ ಈ ತೆಲುಗು ಫಿಲಿಮ್ ಇಂಡಸ್ಟ್ರಿ ಲೈಕ್ ಯಾವುದು ಮೂವಿಯಲ್ಲಿ ಲೈಕ್ ಆ ಥರ ಸೀನ್ಸ್ ಇದೆ, ಬಟ್ ಯಾವುದು ಪರ್ಟಿಕ್ಯುಲರ್ ಆಗಿ ಸೆಟ್ ಆಗಲಿಲ್ಲ. ಇದು ಎಮೋಷನ್ಗೆ ಆ ಸೀನ್ಗೆ ಅಷ್ಟು ಸೆಟ್ ಆಗಿದೆ. ಅದಕ್ಕೆ ಎಲ್ಲರೂ ಲೈಕ್ ಥಿಯೇಟ್ರಲ್ಲಿ ಆ ಇಂಟರ್ವೆಲ್ ಸೀನ್ಗೆ ಹೆಂಗೆ ಡ್ಯಾನ್ಸ್ ಲೈಕ್ ಹೆಂಗೆ ಲೈಕ್ ಶೌಟ್ ಮಾಡ್ತಾರೋ ಏನು. ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ವಾಯ್ಸ್ ಎಲ್ಲ ಹೋಯಿತು. ನಾನು ಯಾವಾಗಲೂ ಹಂಗೆ ಅಷ್ಟು ಶೌಟ್ ಮಾಡಲಿಲ್ಲ. ಬಟ್ ಏನಂದರೆ ಲೈಕ್ ನಮಗೇನೋ ಫ್ಯಾನ್ಸ್ಗೇನು ಏನಂದರೆ ಲೈಕ್ ನಾವು ನಮ್ಮ ಲೈಕ್ ಪವನ್ ಕಲ್ಯಾಣ್ ಇಷ್ಟು ನೋಡಬೇಕು, ಹಿಂಗೆ ನೋಡಬೇಕು ಅಂತ ಇರುತ್ತೆ. ಅದೆಲ್ಲ ಸುಜಿತ್ ಅವರು ಫುಲ್ ಕಂಪ್ಲೀಟ್ ಮಾಡಿ ಎಲ್ಲ ಫ್ಯಾನ್ಸ್ಗೆ ಹೆಂಗೆ ಬೇಕೋ ಅಂತೆ ಫ್ಯಾನ್ಸಿಗೆಲ್ಲ ಫುಲ್ ಸ್ಯಾಟಿಸ್ಫೈ ಮಾಡಿದ್ದಾರೆ ಅಂತ ಆಯಿತು.
ಫುಲ್ ಹೈಪ್ ಮಾಡಿದ್ವಿ. ಇನ್ನು ಓಜಿ 2 ಬೇರೆ ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಓಜೆ 2 ಅಂದ್ರೆ ಇಲ್ಲ, ಪರವಾಗಿಲ್ಲ, ಅದೆಲ್ಲ ಗೊತ್ತಿರೋದೇ ವಿಷಯ. ಓಜೆ 2 ಅಂದ್ರೆ ಲೈಕ್ ಅದು ಆ್ಯಕ್ಚುಲಿ ಅವ್ರು ಪ್ಲ್ಯಾನ್ ಮಾಡ್ತಿರೋದು. ನಾನು ಲೈಕ್ ಅದು ಹೆಂಗಿರುತ್ತೆ ಅಂದರೆ ಲೈಕ್ ಅದು ಸಾಹೋ ಓಜಿ ಇದು ಅವ್ರ ಲಿಂಕ್ ಮಾಡ್ತೀರಿ ಅಂತನಾ? ಲಿಂಕ್ ಮಾಡ್ತಾರೆ. ಲೈಕ್ ಆ್ಯಕ್ಚುಲಿ ಎಲ್ಲರಿಗೂ ಡೌಟ್ ಇದೆ. యాక్చువల్లీ చెప్పాలంటే సుజిత్ 1 day బిఫోర్ రిలీజ్ ముందే హింట్ ఇచ్చాడు SCU ಸುಜಿತ್ ಸಿನಿಮಾಟಿಕ್ ಯೂನಿವರ್ಸ್ ಅಂತ ಟ್ವೀಟ್ ಓ ಹಾಕಿದ್ರು. ಹೌದಾ? ಇದು ಸಿನಿಮ್ಯಾಟಿಕ್ ಯೂನಿವರ್ಸ್. ಅವನು ಆಲ್ರೆಡಿ ಮೂವೀಸ್ ಎಲ್ಲ ಬಿಟ್ಟಿದೆ, ಬಟ್ ಏನೋ ಗೊತ್ತಿಲ್ಲ ಹೆಂಗಾಗುತ್ತಾ. ಅವನು 20 ದಿನ ಕೊಟ್ಟರೆ ಸಾಕು, 10 ದಿನ ಕೊಟ್ಟರೆ ಸಾಕು ಅಂತ ಅವನಿರ್ತಾನೆ. ಈಗ ಸಾಕು ಎಲ್ಲ ಶೂಟಿಂಗ್ ಮಾಡಿಸಿ ಅವ್ನಿಗೆ ಯಾವಾಗ ಟೈಮ್ ಸಿಗುತ್ತೆ ಸರ್ ಸ್ವಲ್ಪ ದಿನ ಕೊಡು, ಮೂವಿ ಕಂಪ್ಲೀಟ್ ಮಾಡ್ತೀನಿ. ಇದ್ರೂ ಜಸ್ಟ್ ಅವನು ನೋಡಿದ್ರೆ ಲೈಕ್ ಆಲ್ಮೋಸ್ಟ್ 25 days ಅವ್ನ ಶೂಟಿಂಗ್ ಎಲ್ಲ ಮುಗಿರೋದು. ಅಷ್ಟು ದಿನ ಸಾಕು ಕಂಪ್ಲೀಟ್ ಮಾಡೋಕ್ಕೆ. ಲೈಕ್ ಅದು ನೋಡಬೇಕು ಹೆಂಗಿರುತ್ತೆ ಅದು ಓಜಿ. ಲೈಕ್ ಅದು ಈ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ చెప్పాలంటే ఆ పోలీస్ స్టేషన్ సీన్ హైలైట్, సూపర్ సీన్. సెకండ్ హాఫ్ లో వచ్చిన పోలీస్ స్టేషన్ సీన్, ఆ వాచ్ తో వాకింగ్ స్టైల్ అది యాక్చువల్లీ లైక్ పిలుస్తారు చూడండి ఆ కానిస్టేబుల్ ని, దౌడే అని ఆ వాయిస్ బేస్ తో సూపర్ ఫ్యాన్సీ భలే కిక్ వచ్చింది. నాకు కూడా బాగా అనిపించింది చెప్పాలంటే. ಫ್ಯಾನ್ಸಿಗಂತೂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಕಿಕ್ ಬರ್ತಾನೆ ಇತ್ತು ಹೇಳಕ್ ಆಗಲ್ಲ ಅದನ್ನ. జస్ట్ ఎట్లా ఉండిందంటే స్క్రీన్ ప్లే స్ట్రైట్, ఇంట్రడక్షన్ డౌన్ లేదు, ಹಿಂಗೆ ಮೇಲೆ 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 పైన పైన దిగట్లేదు గ్రాఫ్, పైన 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 క్లైమాక్స్ నెక్స్ట్ లెవెల్ పైకి వెళ్ళిపోయింది. ಅದರಲ್ಲಿ ಇನ್ನು ಓಜಿ 2 ಬೇರೆ ಬರ್ತಾ ಉಂಟಂತೆ, ಅದಕ್ಕೆ ಇನ್ನ ಟಾಪ್ ಲೆವೆಲ್ ಹೋಗ್ಬಿಟ್ಟಿದೆ ಅದು ಎಕ್ಸ್ಪೆಕ್ಟೇಷನ್ಸ್ ನೆಕ್ಸ್ಟ್. ಮತ್ತೆ ಒಂದು ಇದು ಲೈಕ್ ಒಂದು ಟ್ವಿಸ್ಟ್ ಅಂತ ಕೊಟ್ಟರು. ಲೈಕ್ ಅವ್ರ ಹೆಸರು ಒರಿಜಿನಲ್ ಹೆಸರು ಬೇರೆ ಅಂತ, ಅದು ನೋಡ್ಬೇಕು ನೀವು ಮೂವಿಯಲ್ಲಿ. ಮೂವಿ ಅದಕ್ಕೂ ಬೇರೆ ಸ್ಟೋರಿ ಇದೆ ಅಂತ ಓಜಿ 2 ಅಂತ ಇಟ್ಟು ಸ್ಟಾಪ್ ಮಾಡಿದೆ. ಅವನು ಈಗ ನಾರ್ಮಲ್ ಸಾಧಾರಣವನ ಬೇರೆ ಅವನಂತ. ಲೈಕ್ ಅದು ಆ್ಯಕ್ಚುಲಿ ಓಜಿ ಅಂತ ಅದು ಕಾದು ಬೇರೆ ಅಂತ ಇದೆ. ಅದೆಲ್ಲ సుజిత్ కూడా జస్ట్ నార్మల్ గా క్యాజువల్ గానే ఇంటిగానే తీశారు. జస్ట్ ఉండొచ్చు, ఉండకపోవచ్చు. ಇನ್ನ ಇದು ಏನು ಬೆಂಗಳೂರಲ್ಲಿ ಆಗಿರೋ ಪ್ರಾಬ್ಲಮ್, ಈ ನಿಮ್ಮ ಓಜಿ ಫಿಲ್ಮ್ ಇಂದ ಎಷ್ಟು ಥಿಯೇಟರ್ ಎಲ್ಲ ಸ್ಕ್ರೀನ್ ಎಲ್ಲ ಹೊಡೆದು ಗಲಾಟೆ ಮಾಡ್ಕೊಂಡು ಏನದು, ವಾಟ್ ಇಸ್ ದಟ್? ಒಂದು ಆಕ್ಚುಲಿ ಪವನ್ ಕಲ್ಯಾಣ್, ನೀವು ಜಸ್ಟ್ ಎಕ್ಸಾಂಪಲ್ ಕೊಡ್ತೀವಿ. ನೀವು ಜಸ್ಟ್ ಒನ್ ಪರ್ಟಿಕ್ಯುಲರ್ ಸ್ಟಾರ್ ಎನಿ ಟೇಕ್ ಯಾವ್ದಾದ್ರು ರೀಸನ್ ತಗೋ, ಅವರು ಕಂಟಿನ್ಯೂ ಡೌನ್ನೇ ನೋಡ್ತಿದ್ದಾರೆ. ಸಡನ್ ಆಗಿ ಆ ಲೆವೆಲ್ ಅಪ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಅಪ್ ತಗೊಂಡು ಯಾವ ತರ ಮೆಂಟಲ್ ಸಿಚುಯೇಷನ್ ಪೀಕ್ಸ್ ಅಲ್ಲಿ ಹೋಗುತ್ತೋ ಆ ತರ ಆ ಸಿಚುಯೇಷನ್. ನನಗೆ ಆಕ್ಚುಲಿ ಎಕ್ಸಾಂಪಲ್ ಕೊಟ್ಟಿರಲಿ RCB ಕಪ್ ಗೆಲ್ಲಿಯೋದು. ಬಿಟ್ಟಿದೆ ಅಷ್ಟು ವರ್ಷ ಕಪ್ಪೇ ನೋಡ್ಲಿಲ್ಲ, ಲೈಕ್ ಫೈನಲ್ ವಿನ್ ಆಗ್ಲಿಲ್ಲ ಅಂತ ಇದೆ. ಒಂದು ವರ್ಷ ಆಗಿದೆ, ಅದು ಒಂದಿನ ಆಗಿದೆ. RCB ಕಪ್ ಕೊಟ್ರು, ಏನಾಗಿದೆ ಎಲ್ಲ ಕಡೆ ಜಸ್ಟ್ ಕೈಂಡ್ ಆಫ್ ಸೆಲೆಬ್ರೇಷನ್. ಅದು ಜಾಸ್ತಿ ಲೈಕ್ ಜಾಸ್ತಿ ಅಂದ್ರೆ ಅದು ಹಂಗೆ, ಅದು ಏನಕ್ಕೂ ನೋಡಿ. ಈಗ ಹೇಳ್ತಿದ್ದೀನಿ, ಯಾವ್ದಾದ್ರು ಒಂದು ಇಂಪಾಸಿಬಲ್ ಅನ್ನೋದು, ಎಲ್ಲರೂ ಇಂಪಾಸಿಬಲ್ ಅನ್ನೋದು ರಿಯಲ್ ಲೈಫಲ್ಲಿ ಪಾಸಿಬಲ್ ಆದ್ರೆ ಆ ರಿಯಾಕ್ಷನ್ ಹ್ಯೂಮನ್ ಯಾವ ತರ ಕೊಡ್ತಾನ ಅನ್ನೋದು ಎಕ್ಸಾಂಪಲ್ ಹಂಗೆ. ಬಟ್ ಸ್ಟಿಲ್ ಅಷ್ಟೆಲ್ಲ ಅತಿರೇಕಕ್ಕೆ ಹೋಗೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ. ಅದು ಸ್ವಲ್ಪ ಜನ ಇರ್ತಾರೆ ಹಂಗೆ ಮಾಡೋದು, ಮಾಡಕ್ ಆಗಲ್ಲ, ಅದು ಕಂಟ್ರೋಲ್ ಮಾಡಕ್ ಆಗಲ್ಲ. ಕರೆಕ್ಟ್. ಅದು ರಿಯಲ್ ಮಚ್ಚೆಲ್ಲ ತಂದಿರ ಅನ್ಸುತ್ತೆ, ಜಪಾನೀಸ್ ಸ್ವರ್ಡ್. ನಾವು ಇದು ನ್ಯೂಸ್ ಅಲ್ಲಿ ನೋಡಿದ್ದು, ನಾವು ಹೋಗಿದ್ ಪ್ರೀಮಿಯರ್ಸ್ ಅಲ್ಲಿ ಇದು ಇರಲಿಲ್ಲ. ಜಸ್ಟ್ ವಿ ಎಂಜಾಯ್ಡ್ ದ ಫಿಲಿಮ್ ಅಂಡ್ ವಿ ಕೇಮ್ ಬ್ಯಾಕ್ ಸೇಫ್ಲಿ. ಇನ್ನೊಂದು ಥಿಯೇಟರ್ ಅಲ್ಲಿ ಯಾವ್ದ್ರಲ್ಲೋ ಟೇಬಲ್ ಎಲ್ಲ ಹೊಡೆದು ಎಲ್ಲ ಮಾಡಿದ್ದಾರೆ. ದಟ್ ಶುಡ್ ನಾಟ್ ಬಿ ಡನ್ ಆಕ್ಚುಲಿ. ದಟ್ಸ್ ವಾಟ್ ಇಟ್ ಶುಡ್ ನಾಟ್ ಬಿ ಡನ್, ಬಟ್ ದಟ್ಸ್ ವಾಟ್ ದ ಸ್ಟೇಟ್ ಆಫ್ ಮೈಂಡ್ ಆಸ್ ಎಕ್ಸ್ಪ್ಲೈನ್ಡ್ ಅರ್ಲಿಯರ್. ಫ್ಯಾನಿಸಮ್ ಒಂದು ರೇಂಜಿಗೆ ಹೋದ್ರೆ ಹಂಗೆ ಆಗುತ್ತೆ. ಜಸ್ಟ್ ದೇರ್ ಆರ್ ಮಲ್ಟಿಪಲ್ ಎಕ್ಸಾಂಪಲ್ಸ್. ಜಸ್ಟ್ ತೆಲುಗು ಇಂಡಸ್ಟ್ರಿಯಲ್ಲೂ ಮಾತ್ರ ಅಂತಲ್ಲ, ಈ ತಮಿಳಲ್ಲೂ ಅಷ್ಟೇ, ಕನ್ನಡದಲ್ಲೂ ಅಷ್ಟೇ, ಎಲ್ಲಾ ಕಡೆನೂ ಇದ್ದಿದ್ದೆ ಫ್ಯಾನಿಸಮ್. ಸ್ಟೇಟ್ ಆಫ್ ಮೈಂಡ್, ಹ್ಯೂಮನ್ ಮೆಂಟಾಲಿಟಿ ಅಷ್ಟೇ ಹೇಳ್ತಿರೋ ಜನರು. ಅದೇ ಅದು ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿರ್ತಾರೆ, ಯಾರು ಏನ್ ಮಾಡ್ತಾರೆ ಏನು ಹೇಳಕ್ಕಾಗಲ್ಲ.
ಅದು ಅವ್ರಿಗೆ ಬಿಟ್ಟಿದ್ದು, ಅದು ಓಪನ್ ಆಗಿ ಆ ಟಾಪಿಕ್ ಮೇಲೆ ಡಿಬೇಟ್ ಮಾಡೋದು ಅದು ಏನು ಕಾಮನ್ ಅದೇನು ಬೇಕಾಗಲ್ಲ. ಜಸ್ಟ್ ನಾವು ರಿವ್ಯೂ ಕೊಡಕ್ಕೆ ಬಂದಿದ್ದು ಫಿಲಿಮ್ ಬಗ್ಗೆ ಯಾವ ಥರ ಇದೆ ಏನು ಅಂತ. ನೀವು ನಿಮ್ಮ ಹತ್ರ ಎಲ್ಲ ಥಿಯೇಟರ್లో వెళ్ళి చూడండి. మూవీ మాత్రం సగదాగా ఎంజాయ్ ಮಾಡಿದ್ವಿ. సౌండ్ మాత్రం హెవీ ఇತ್ತು. ఇంకోటి ఆ సౌండ్ మాత్రం హ్యూమన్ బేర్ చేసే ఇన్ని లెవెల్ వరకు ఉంటుంది. అది దానికి మించి తమనిచ్చాడు కాబట్టి మీరు జాగ్రత్తగా ఉండాలని హెచ్చరిస్తున్నాను. ಸ್ವಲ್ಪ ಕಾಟನ್ ಗಿಟನ್ ಇಟ್ಕೊಂಡು ಹೋಗಿ ಸೇಫ್ಟಿಗೆ. ಆಕ್ಚುಲಿ ಇವರು ರೆಸ್ಟ್ ಮಾಡಿದ್ರು ಒಂದ್ ದಿವಸ ಮೂವಿಗೆ ಹೋಗಿ ತಲೆಲ್ಲ ನೋವು ಶುರು ಆಗಿತ್ತು ಆ ಸೌಂಡಿಗೆ. ಓಕೆ, ಇಷ್ಟ ಇತ್ತು ನಮ್ಮ ಓಜಿ ಮೂವಿಯ ರಿವ್ಯೂ. ನೆಕ್ಸ್ಟ್ ಇನ್ನು ಓಜಿ 2 ಬರ್ತಾ ಇದೆ. ಅದಿನ್ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಅದು ಬರುತ್ತಾ ಇಲ್ಲೋ ಅಂತ ಡೌಟ್ ಇದೆ ಆಕ್ಚುಲಿ. ನೋಡೋಣ ಯಾವ ತರ ಆಗುತ್ತೋ ಏನು ಅಂತ. ಓಕೆ, ಇಷ್ಟೇ ನಮ್ಮ ಓಜಿ ರಿವ್ಯೂ. ಸೊ ಥ್ಯಾಂಕ್ ಯು. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.